ನಗರದ ಕವಿ ಮುದ್ದಣ್ಣ ಮಾರ್ಗದಲ್ಲಿರುವ ವಾಣಿಜ್ಯ ಸಂಕೀರ್ಣವೊಂದರಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಕಂಡುಬಂದಿದ್ದ ಅಪರೂಪದ ಕಾಡು ಬೆಕ್ಕನ್ನು ಸಮಾಜ ಸೇವಕರ ನೆರವಿನಿಂದ ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ ಘಟನೆ ನಡೆದಿದೆ. ನಗರ ಪ್ರದೇಶದ ಗದ್ದಲದ ಮಧ್ಯೆ ದಾರಿ ತಪ್ಪಿ ಬಂದಿದ್ದ ಕಾಡುಬೆಕ್ಕು ವಾಣಿಜ್ಯ ಸಂಕೀರ್ಣದೊಳಗೆ ಸಿಲುಕಿಕೊಂಡು ಭಯಭೀತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿತ್ತು. ಜನರ ಓಡಾಟ, ವಾಹನಗಳ ಸದ್ದು ಮತ್ತು ಆಹಾರದ ಕೊರತೆಯಿಂದ ಅದು ಆತಂಕಗೊಂಡು ಅಲೆದಾಡುತ್ತಿತ್ತು ಎನ್ನಲಾಗಿದೆ. ಮಾಹಿತಿ ತಿಳಿದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಸ್ಥಳಕ್ಕೆ ಧಾವಿಸಿ ಎಚ್ಚರಿಕೆಯಿಂದ ಕಾಡುಬೆಕ್ಕನ್ನು ವಶಕ್ಕೆ ಪಡೆದರು. ಬಳಿಕ ಅದಕ್ಕೆ ಆಹಾರ ಮತ್ತು ಅಗತ್ಯ ಉಪಚಾರ ಒದಗಿಸಿ ಅರಣ್ಯ ಇಲಾಖೆಯ ಬೀಟ್ ಫಾರೆಸ್ಟರ್ ದೇವರಾಜ್ ಪಾಣ ಅವರಿಗೆ ಹಸ್ತಾಂತರಿಸಿದರು. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡುಬೆಕ್ಕನ್ನು ಸುರಕ್ಷಿತವಾಗಿ ಕಾರ್ಬೆಕ್ಕು ಸಾಮಾನ್ಯ ಮನೆಬೆಕ್ಕಿಗಿಂತ ಹೆಚ್ಚು ಚುರುಕು ಹಾಗೂ ಕಾಡು ಸ್ವಭಾವ ಹೊಂದಿರುವ ಪ್ರಾಣಿ. ಇವು ಹೆಚ್ಚಾಗಿ ಅರಣ್ಯ ಪ್ರದೇಶ, ಗುಡ್ಡಗಾಡು ಹಾಗೂ ಕೃಷಿ ಭೂಮಿಗಳ ಸುತ್ತಮುತ್ತ ವಾಸಿಸುತ್ತವೆ. ಇಲಿ, ಸಣ್ಣ ಪಕ್ಷಿಗಳು ಹಾಗೂ ಸಣ್ಣ ಪ್ರಾಣಿಗಳನ್ನು ಆಹಾರವಾಗಿಸಿಕೊಳ್ಳುವ ಈ ಕಾಡುಬೆಕ್ಕು ಪರಿಸರ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅರಣ್ಯ ಪ್ರದೇಶಗಳ ನಾಶ, ನಗರೀಕರಣ ಹಾಗೂ ಆಹಾರದ ಕೊರತೆಯಿಂದ ಇಂತಹ ಕಾಡುಪ್ರಾಣಿಗಳು ನಗರ ಪ್ರದೇಶಗಳಿಗೆ ಬರುತ್ತಿರುವ ಘಟನೆಗಳು ಇತ್ತೀಚೆಗೆ ಹೆಚ್ಚುತ್ತಿವೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಸಮಯೋಚಿತ ಕಾರ್ಯಾಚರಣೆಯಿಂದ ಕಾಡುಬೆಕ್ಕಿನ ಪ್ರಾಣ ರಕ್ಷಣೆಗೊಂಡಿದ್ದು, ಸ್ಥಳೀಯರು ಸಮಾಜ ಸೇವಕರ ಹಾಗೂ ಅರಣ್ಯ ಇಲಾಖೆಯ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಹಾಗೆ ಹೇಳ್ಬೇಡ ಸರಿ, ಇವಾಗ ಹೇಳ್ಕೊ, ಕಾಲದಲ್ಲಿ ಹೇಳ್ಕೊ, ಮತ್ತೆ ಗೊತ್ತಿಗೆ ಹೇಳಿ ಹಾಗೆ ನಾನು ಹಾಗೆ ಅದಕ್ಕೆ ಬ್ಯಾಗ್ ಬಿಟ್ಟದ್ದು ಹಾಗೆ 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 ಸರ್ವಿಸ್ ಆಯಿತು. ಯಾವ ಇಲಾಖೆ ಹಾಕಬೇಕಿತ್ತು ಇನ್ನೊಂದು ಕಟ್ಲಿಕ್ಕೆ.